ಸೈಲೆಂಟ್ ಆಗಿದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಈಗ ಬಿಜೆಪಿಗೆ ಬಿಸಿ ತುಪ್ಪ ಆಗಿದೆ. ಬಿಜೆಪಿ ನಾಯಕರು ಗೊಂದಲದಲ್ಲಿದ್ದಾರೆ. ಇದನ್ನು ಸಮರ್ಥಿಸ್ಕೊಳ್ಬೇಕು ಅಥವಾ ಸುಮ್ಮನಾಗಬೇಕಾ ಅಥವಾ ಮೌನವನ್ನು ತಾಳಬೇಕಾ ಅನ್ನೋದು ತಳಮಳ ಶುರುವಾಗಿದೆ ಬಿಜೆಪಿ ಪಾಳ್ಯದಲ್ಲಿ. ಅಂತರವನ್ನು ಕೂಡ ಕಾಪಾಡ್ಕೋಬೇಕಾ ಗೊತ್ತಾಗ್ತಾ ಇಲ್ಲ. ಅನಂತ್ ಕುಮಾರ್ ಅವರ ಹೇಳಿಕೆಯನ್ನು ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರು ಸಮರ್ಥಿಸಿಕೊಂಡ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಇನ್ನು ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏಕವಚನ ಸಂಸ್ಕೃತಿ ಆರಂಭ ಮಾಡಿದ್ದೆ ಅಂತೇಳಿ ಸಿದ್ದರಾಮಯ್ಯ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಇಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ. ಇಷ್ಟು ದಿನ ಸಾಕಷ್ಟು ಹೋರಾಟಗಳಲ್ಲಿ ಬ್ಯುಸಿ ಆಗಿದ್ದಂತಹ ನಾಯಕರು ಇವತ್ತು ಮಾಧ್ಯಮದವರು ಕಣ್ಣು ಬಿದ್ದರೆ ಸಾಕು, ಅನಂತಕುಮಾರ್ ಹೆಗಡೆ ಅವರು ಪ್ರಶ್ನೆ ಕೇಳಿಬಿಟ್ರೆ ಎಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೋ ನಾವು ಉತ್ತರವನ್ನು ಕೊಟ್ಟು ಮತ್ತೊಮ್ಮೆ ಪೇಚೆಗೆ ಸಿಲುಕಿಸಬೇಕು ಅನ್ನುವ ಗೊಂದಲದಲ್ಲಿದ್ದಾರೆ. ಹಾಗಾದರೆ ನಾಯಕರು ಏನೆಲ್ಲ ಮಾತಾಡಿದ್ದಾರೆ, ಬಿಜೆಪಿ ಮಾಜಿ ಸಚಿವರು ಜೊತೆಗೆ ವಿಪಕ್ಷ ನಾಯಕ ಏನು ಹೇಳಿದ್ದಾರೆ ನೋಡ್ಕೊಂಬರೋಣ. ಅನಂತಕುಮಾರ್ ಹೆಗಡೆ ಹೇಳಿರೋದು ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ, ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನು ತಪ್ಪಲ್ಲ. ಏಕೆಂತಂದರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಒಡೆದು ಆಕ್ರಮಣಕಾರಿಗಳು ಮೊಘಲರಿರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಇದನ್ನು ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಇದನ್ನು ಸ್ವಾಗತ ಮಾಡಬೇಕು. ವೈಯಕ್ತಿಕ ನಿಂದನೆ ಮಾಡೋ ಅಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನು ಖಂಡಿಸೋದನ್ನು ಒಪ್ಕೊತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ವೈಯಕ್ತಿಕ ಹೇಳಿಕೆ ಬಗ್ಗೆ ನಾನೇನು ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ಹೇಳ್ತಿರೋದು, ಸಾಮರಸ್ಯ, ಐಕ್ಯತೆ, ಎಲ್ಲ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಭಾವನೆಯಲ್ಲಿ ಹೌದು ನೋವಾಗಿದೆ. ಯಾವ್ದಾರ ದೇವಸ್ಥಾನಗಳು, ಬೇರೆ ಬೇರೆ ಪ್ರಾರ್ಥನಾ ಮಂದಿರಗಳು ಬೇರೆ ಬೇರೆ ಧರ್ಮಕ್ಕೆ ಸೇರಿದರೆ ಅದು ನೋವು ಇರುತ್ತೆ, ಇತಿಹಾಸದಲ್ಲಿ ಇರುವಂಥ ಒಂದು. ಆದರೆ ಇದಕ್ಕೀಗ ಹೆಚ್ಚು ಇನ್ನೇನು ಅದಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ವಿಚಾರಗಳನ್ನು ಕೈಗೆತ್ತಿಕೊಳ್ಳುವಂಥ ಏನು ಸಂದರ್ಭಗಳಲ್ಲ, ಮತ್ತು ಆ ವಿಚಾರಗಳನ್ನು ನಮ್ಮ ಮುಂದೆನೂ ಸಹ ಇಲ್ಲ. ಇವತ್ತು ನೋಡಿ, ಒಂದು ಕಡೆ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿಚಾರವಾಗಿ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನಿತ್ತು ಅಂತೇಳಿ, ಆದರೆ ಅವರು ಏಕವಚನದ ಪದವನ್ನು ಬಳಕೆ ಮಾಡ್ತಾರೆ, ಅದು CM ಸಿದ್ದರಾಮಯ್ಯವರ ವಿರುದ್ಧ. ಈ ವಿಚಾರ ಈಗ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರವಾಗಿದೆ. ಅನಂತಕುಮಾರ್ ಅವರ ಹೇಳಿಕೆ ಆಗ್ತಾ ಇದೆ, ಯಾವುದೇ ಅನುಮಾನ ಬೇಡ. ಇದರ ಜೊತೆಗೆ ಮತ್ತೊಂದು ಮಂದಿರ ನಿರ್ನಾಮ ಹೇಳಿಕೆಗೆ ಕೈಪಡೆ ಕೆಂಡಾಮಂಡಲರಾಗಿದ್ದಾರೆ. ಅನಂತಕುಮಾರ್ ಅವರ ನಾಲಿಗೆ ಶುದ್ಧೀಕರಿಸಿ ಅಂತ ಹೇಳಿ ಸಚಿವ KN ರಾಜಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟರೆ, ಅವ್ರಿಗೇನೋ ಆಗಿದೆ ಅಂತ ಹೇಳಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ನಮ್ಮ ಭಾಷೆಯಲ್ಲೇ ಹೆಗಡೆಗೆ ಉತ್ತರ ಅಂತೇಳಿ ತಂಗಡಗಿ ಹೇಳಿಕೆಯನ್ನು ಕೊಟ್ಟಿದ್ರೆ, ಅವರು ಲಕ್ಷ್ಮಣ ರೇಖೆ ದಾಟಿದ್ದಾರೆ ಅಂತ ಮಾಜಿ CM ಜಗದೀಶ್ ಶೆಟ್ಟರ್ ಕೂಡ ಕಿಡಿಕಾರಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ದರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನ ಇದಕ್ಕೆ ಉತ್ತರ ಕೊಡ್ತಾರೆ. ರಾಜಕಾರಣದಲ್ಲಿ ಒಂದು ಡಿಸೆನ್ಸಿ ಬೇಕು, ಸ್ಟೇಜ್ ಮೇಲೆ ಸ್ವಿಪ್ ಬೇಕು. ಅನಂತಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ ರೇಖೆ ಅನ್ನೋ ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮತ್ತು ಒಂದು CM ಹುದ್ದೆ, ಸಂವಿಧಾನಾತ್ಮಕವಾದಂಥ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ, ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಫ್ರಮ್ ದಿ ಪೀಪಲ್ ಆಫ್ ದಿ ಇಂಡಿಯಾ. ಸಿದ್ದರಾಮಯ್ಯ ಇಸ್ ಇಲೆಕ್ಟೆಡ್ CM ಆಫ್ ದಿ ಕರ್ನಾಟಕ ಪೀಪಲ್. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರೆ, ಈಗ ಸಿದ್ದರಾಮಯ್ಯ ಬಗ್ಗೆ, ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ತಾರ? ಇಲ್ಲ, ಒಪ್ಪೋದಿಲ್ಲ. ಅನಂತಕುಮಾರ್ ಹೆಗಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ,
ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕಲ್ಲಿ. ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನು ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳಿರೋದ್ರಿಂದ ಈಗ ಮಾತಾಡ್ತಾರೆ. ಅನಂತ್ ಕುಮಾರ್ ಹೆಗಡೆ ಅದಲ್ಲ, ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು. ಹುಷಾರ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಜ್ಜೆನ ಏಕವಚನ ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ರೆ, ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ಇನ್ನು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಕುಮಟಾದಲ್ಲಿ ಮಾತಾಡಿಗೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್. ಸರ್, ಆಮೇಲೆ ಸುಸಂಸ್ಕೃತ ಭಾಷೆ ಎಲ್ಲ ಅಥವಾ ಉಪಯೋಗಿಸೋದಿಲ್ಲ ಅಂತ ನಿಮ್ಮ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಸಂಸ್ಕೃತಿ ಅನ್ನುವಂಥ ಶಬ್ದದ ನೆನಪಾದರೂ ಆಯ್ತಲ್ಲ, ಅದಕ್ಕೋಸ್ಕರ ಧನ್ಯವಾದಗಳು. ಕಾಂಗ್ರೆಸ್ ನಾಯಕರು ನಿಮ್ಮ ಮಾತಿಗೆ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ಅಂದರೆ ನೀವು ಹೇಳಿದಂಥ ಮಾತುಗಳಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸತೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ಇರುವಂಥದ್ದು ಕಾಂಗ್ರೆಸ್ನವರಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ? ನಾಗೇಂದ್ರ, ಈ ವಿಚಾರ ಈಗ ಅನಂತ್ ಕುಮಾರ್ ಅವರ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ ಈ ವಿಚಾರವನ್ನು ಪ್ರಮುಖ ಅಸ್ತ್ರವಾಗಿ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣೆ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಅವರ ಏನು ರಾಜಕೀಯ ವಿಚಾರಗಳನ್ನು ನೋಡಿದ್ರೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಕ್ಟಿವ್ ಆಗ್ತಾರೆ. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಆ ಹಿನ್ನೆಲೆಯಲ್ಲಿಗೆ ಮಾತಾಡ್ತಾ ಇದ್ದಾರೆ, ಬೇರೆ ವಿಚಾರಗಳನ್ನು ಮಾಡ್ತಾರೆ. CM ಸಿದ್ದರಾಮಯ್ಯವ್ರ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಾರೆ. ಹಾಗೆಯೇ ಮಸೀದಿ ವಿಚಾರವಾಗಿ ಕೂಡ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಈಗ ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿ ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಲೋಕಸಭೆ ಚುನಾವಣೆ ಈಗ BJP ಒಂದು ಕಡೆ ರಾಮ ಮಂದಿರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಅದ್ರ ಜೊತೆಗೇ ಈಗ ಕಾಂಗ್ರೆಸ್ಗೂ ಒಂದು ಅಸ್ತ್ರ ಬೇಕಾಗುತ್ತೆ. ಪ್ರಮುಖವಾಗಿ ಏನೇ ವಿವಾದಗಳಾದರೂ ಅದನ್ನು ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ. ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಿದ್ದರಾಮಯ್ಯನವರ ಬಗ್ಗೆ ಹೇಳಿಕೆ ಅದು ಅನಂತ ಕುಮಾರ್ ಅವರ ಹೆಗಡೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಅನ್ನೋ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಆಗಿರ್ಬೋದು, ಮಾಜಿ CM ಜಗದೀಶ್ ಶೆಟ್ಟರು, ಸಚಿವ ಶಿವರಾಜ್ ತಂಗಡಗಿ, ಹಾಗೆ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದರೆ BJPಯವರು ಈ ವಿಚಾರವಾಗಿ ಅಂತರ ಕಾಯ್ಕೊಳ್ತಾ ಇದ್ದಾರೆ, ಮೌನ ವಹಿಸ್ತಾ ಇದ್ದಾರೆ. ಈಶ್ವರಪ್ಪನವರು ಬಿಟ್ಟರೆ ಬೇರೆ ಯಾರೂ ಕೂಡ ಈ ವಿಚಾರವಾಗಿ ಪ್ರತಿಕ್ರಿಯೆ ನೀಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ವಿಪಕ್ಷ ನಾಯಕ R ಅಶೋಕ್, ಅಶ್ವತ್ಥ ನಾರಾಯಣ ಸೇರಿದಂತೆ ಹಲವು BJP ನಾಯಕರು ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯನ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಆ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯಾಕಂದರೆ ಇದು ಮತ್ತೆ ಕಾಂಗ್ರೆಸ್ಗೆ ಅಸ್ತ್ರವಾಗೋದು ಬೇಡ, ಈ ವಿಚಾರವನ್ನು ಇಲ್ಲಿಗೆ ಮುಗಿಸೋಣ ಅನ್ನೋದು BJP ವಾದ. ಆದರೆ ಕಾಂಗ್ರೆಸ್ ಈ ವಿಚಾರವನ್ನು ಪ್ರಮುಖವಾಗಿ ಅಸ್ತ್ರವಾಗಿ ಮಾಡಿಕೊಳ್ಳುತ್ತೆ. ಯಾಕಂದರೆ ಬೇರೆ ವಿಚಾರಗಳು, ಅಭಿವೃದ್ಧಿ ವಿಚಾರಗಳು ಒಂದು ಕಡೆ ಆದರೆ ವೈಯಕ್ತಿಕ ಟೀಕೆಗಳು ಬಂದಾಗ ಅದು ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಆ ನಿಟ್ಟಿನಲ್ಲೇ ಈಗ ಸಿದ್ದರಾಮಯ್ಯವ್ರ ವಿರುದ್ಧ ಅನಂತ್ ಕುಮಾರ್ ಹೆಗಡೆ ಅವರು ನೀಡಿರುವಂಥ ಈ ಹೇಳಿಕೆಯನ್ನು ಕಾಂಗ್ರೆಸ್ ಪ್ರಮುಖವಾಗಿ ಅಸ್ತ್ರ ಮಾಡಿಕೊಂಡು ಅನಂತ್ ಕುಮಾರ್ ವಿರುದ್ಧ ತಿರುಗಿ ಬೀಳಲಿಕ್ಕೆ ಮತ್ತು BJPಯ ವಿರುದ್ಧ ತಿರುಗಿ ಬೀಳಲಿಕ್ಕೆ ಕಾಂಗ್ರೆಸ್ ಈಗ ಮುಂದಾಗ್ತಾ ಇದೆ. ಮುಂದೆ ಕಾದು ನೋಡಬೇಕಾಗುತ್ತೆ. ಈ ವಿಚಾರ ಎರಡು ಪಕ್ಷಗಳ ನಡುವೆ ಯಾವ ಮಾತಿನ ಜಟಾಪಟಿಗಳಿಗೆ ಕಾರಣವಾಗುತ್ತೆ, ವಾಗ್ವಾದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಕಾಂಗ್ರೆಸ್ ನಾಯಕರು ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಖಂಡಿಸಿ ಈ ವಿಚಾರವನ್ನು ಪ್ರಮುಖ ಅಸ್ತ್ರವಾಗಿ ಬಳಸಿಕೊಳ್ಳುವ ಎಲ್ಲ ಪ್ಲಾನನ್ನು ಮಾಡ್ತಾ ಇದೆ. ನಾಗೇಂದ್ರ, ಸತೀಶ್, ನೋಡಿ, ಈಗ BJP ನಾಯಕರಲ್ಲೇ ಗೊಂದಲ ಇದೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ, ಕೆಲವರು ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ. ವಿಪಕ್ಷ ನಾಯಕ ಸ್ವಪಕ್ಷದವರನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸ ಆಗ್ಬೇಕಿತ್ತು, ಆದರೆ ವಿಪಕ್ಷ ನಾಯಕರೇ ಈಗ ಅದರಿಂದ ಅಂತರ ಕಾಪಾಡ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? BJP ನಾಯಕರು ಈಗ ಈ ವಿಚಾರವಾಗಿ ಮಾತಾಡಬಾರ್ದು ಅಂತೇಳಿ ಏನಾದರೂ ಫರ್ಮಾನು ಹೊರಡಿಸಿದ್ದಾರಾ?
ನಾಗೇಂದ್ರ, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಸಾಕಷ್ಟು ಪೆಟ್ಟನ್ನ ಬಿಜೆಪಿ ಪಕ್ಷಕ್ಕೆ ನೀಡಿರುವುದು ಇಂದಿನ ಹಲವು ಉದಾಹರಣೆಗಳಿದ್ದಾವೆ. ಸಂವಿಧಾನ ವಿಚಾರವಾಗಿ ಈ ಹಿಂದೆ ಮಾತಾಡಿದಾಗ ಅವರ ಹೈಕಮಾಂಡ್ನಿಂದನೇ ಕಟ್ಟುನಿಟ್ಟಿನ ಸೂಚನೆ ಬಂದಿತ್ತು. ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಂಡಿತ್ತು. ಸಂವಿಧಾನ ಬದಲಾಯಿಸಬೇಕು, ಬೇರೆ ಬೇರೆ ವಿಚಾರಗಳನ್ನ ಅನಂತಕುಮಾರ್ ಹೇಳಿದ್ರು. ಆ ವಿಚಾರವನ್ನ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಪ್ರಮುಖ ಅಸ್ತ್ರವಾಗಿ ಬಳಸ್ಕೊಂಡಿತ್ತು. ಅದಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಆ ನಂತರ ಅನಂತಕುಮಾರ್ ಹೆಗಡೆ ಸೈಲೆಂಟ್ ಆಗಿದ್ರು. ಆದರೆ ಈಗ ಮತ್ತಷ್ಟು ವಿಚಾರಗಳನ್ನ ಮಾತನಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ. ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಬಿಜೆಪಿಗೆ ಕೂಡ ಬಿಸಿ ತುಪ್ಪ ಆಗಿದೆ. ಉಗುಳಕ್ಕೂ ಆಗೋದಿಲ್ಲ, ನಿಂಗೋಕ್ಕೂ ಆಗೋದಿಲ್ಲ. ಆ ರೀತಿಯ ವಾತಾವರಣ ರಾಜ್ಯ ಬಿಜೆಪಿಯಲ್ಲಿ ಕಾಣ್ತಾ ಇದೆ. ಪ್ರಮುಖವಾಗಿ ಆ ವಿಪಕ್ಷ ನಾಯಕರೇ ತಮ್ಮ ಪಕ್ಷದ ನಾಯಕರನ್ನ ಸಮರ್ಥಿಸ್ಕೋಬೇಕೋ ಬೇಡವೋ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಹೀಗಾಗಿನೇ ಆ ರೀತಿಯ ಏನಾದರೂ ಹೇಳಿಕೆ ಕೊಟ್ಟರೆ ಸಮರ್ಥಿಸ್ಕೊಂಡ್ರೆ ಕಾಂಗ್ರೆಸ್ ಅದನ್ನು ಕೂಡ ಪ್ರಮುಖ ವಿಷಯವಾಗಿ ಬಳಸ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅಶೋಕ್ ಅವರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮತ್ತೆ ಅಶ್ವಥ್ ನಾರಾಯಣ ಅವರು ಕೂಡ ಅಡ್ಡಗೋಡ ಮೇಲೆ ದೀಪ ಇಟ್ಟಾಗೆ ಹೇಳ್ತಾ ಇದ್ದಾರೆ. ಈಶ್ವರಪ್ಪನವ್ರು ಬಿಟ್ಟರೆ ಬೇರೆ ಯಾರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಅವರು ಸಮರ್ಥಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ರಾಜ್ಯ ಬಿಜೆಪಿ ನಾಯಕರು ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಯಾಕಂದ್ರೆ ಮುಂಬರುವ ಚುನಾವಣೆಗೆ ಇದು ಪೆಟ್ಟು ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ನಾಯಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.